ಪ್ರತಿ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಟಾರ್ಗೆಟ್ 40+ ಈ ಒಂದು ಸರಣಿಯ 3ನೇ ವಿಡಿಯೋ ಇದಾಗಿರುತ್ತದೆ. ಇದರಲ್ಲಿ ನಾನು ಪ್ರಮುಖ 6 ನಿಯಮಗಳ ಬಗ್ಗೆ ಹೇಳುತ್ತಿದ್ದೇನೆ. ಓಮ್ನ ನಿಯಮ: ವಿಭವಾಂತರವು ವಿದ್ಯುತ್ ಪ್ರವಾಹದ ನೇರ ಅನುಪಾತದಲ್ಲಿರುತ್ತದೆ. ಅದನ್ನು ನಾವು ಸೂತ್ರದ ರೂಪದಲ್ಲಿ ಬರೆದಾಗ V I/R. ಎರಡನೇ ನಿಯಮ ಜೌಲ್ನ ನಿಯಮ: ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಮತ್ತು ರೋಧಕ್ಕೆ ಹಾಗೂ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. H=I²R/T. ಮೂರನೇ ನಿಯಮ ಬಲಗೈ ಹೆಬ್ಬೆರಳ ನಿಯಮ: ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದುಕೊಂಡಂತೆ ಭಾವಿಸಿಕೊಂಡರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಉಳಿದ ಎಲ್ಲ ಬೆರಳುಗಳು ಕಾಂತಕ್ಷೇತ್ರವನ್ನು ಸೂಚಿಸುತ್ತವೆ. ನಾಲ್ಕನೇ ನಿಯಮ ಫ್ಲೆಮಿಂಗ್ನ ಎಡಗೈ ನಿಯಮ: ಎಡಗೈನ 3 ಬೆರಳುಗಳನ್ನು ಲಂಬವಾಗಿ ಹಿಡಿದುಕೊಂಡಾಗ ಹೆಬ್ಬೆರಳು ವಾಹಕದ ಚಲನೆಯನ್ನು, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಹಾಗೂ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಐದನೇ ನಿಯಮ ಬೆಳಕಿನ ಪ್ರತಿಫಲನದ ನಿಯಮ: ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ. ಎರಡನೇ ಪ್ರತಿಫಲನದ ನಿಯಮ: ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಸಮತಲದ ಮೇಲೆ ಎಳೆದ ಲಂಬ ಈ 3 ಒಂದೇ ಬಿಂದುವಿನಲ್ಲಿ ಇರುತ್ತವೆ. ನೀವು ಡೈಗ್ರಾಮನ್ನು ಅಬ್ಸರ್ವ್ ಮಾಡ್ಬೋದು. ಪತನ ಕಿರಣವು ಪ್ರತಿಫಲಿತ ಕಿರಣಕ್ಕೆ ಸಮವಾಗಿರುತ್ತದೆ ಹಾಗೂ ಪತನ ಕೋನ I, ಪ್ರತಿಫಲಿತ ಕೋನ R ಇವುಗಳ ಮತ್ತು ಸಮತಲದ ಮೇಲೆ ಎಳೆದ ಲಂಬ ಒಂದೇ ಬಿಂದುವಿನಲ್ಲಿರುತ್ತದೆ. ಇದು ಬೆಳಕಿನ ಪ್ರತಿಫಲನದ ನಿಯಮ. ಆರನೇ ನಿಯಮ ಬೆಳಕಿನ ವಕ್ರೀಭವನ ನಿಯಮ: ಪತನ ಕಿರಣ, ವಕ್ರೀಭವನ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ 3 ಒಂದೇ ಸಮತಲದಲ್ಲಿ ಇರುತ್ತವೆ. ಎರಡನೇ ನಿಯಮ ಪತನ ಕೋನದ ಸೈನು, ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. sin I/sin R ಸ್ಥಿರ. ಥ್ಯಾಂಕ್ ಯು.